ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಎಜುಕೇಷನ್ ಸ್ಕ್ಯಾಮ್ ಆಗಿರೋ ನೀಟ್ ಹಗರಣದಲ್ಲಿ ಈಗ ಇಡೀ ದೇಶವೇ ಕಣ್ಣು ಬಾಯಿ ಬಿಡೋ ತರಹದ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಒಂದೆಡೆ ಹೆಡ್ ಆಫೀಸ್ನ ನರಿಗಳು, ಇನ್ನೊಂದೆಡೆ ಸಡನ್ನಾಗಿ ಅಂಡರ್ಗ್ರೌಂಡ್ ಆದ ಇಡೀ ಫ್ಯಾಮಿಲಿ. ಇವೆಲ್ಲದರ ಮಧ್ಯೆ ಈಗ ಎಂಟ್ರಿಯಾಗಿದ್ದಾನೆ 100 ಕೋಟಿಯ ಅಸಲಿ ಸಾಮ್ರಾಟ. ಸೈಕಲ್ನಲ್ಲಿ ಓಡಾಡಿಕೊಂಡು ಕೆಮಿಸ್ಟ್ರಿ ಟ್ಯೂಷನ್ ಮಾಡ್ತಿದ್ದ ಬಡ ರೈತನ ಮಗ 100 ಕೋಟಿಯ ಕೋಚಿಂಗ್ ಸಾಮ್ರಾಜ್ಯ ಕಟ್ಟಿ ಇವತ್ತು ಸಿಬಿಐ ಮುಂದೆ ಹೆಜ್ಜೆ ಹೆಜ್ಜೆಯಾಗಿ ಸಿಕ್ಕಿಬಿದ್ದಿರೋ ಕಥೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ವಿಡಿಯೋ ಕೊನೆವರೆಗೂ ನೋಡಿ, ಅಸಲಿ ಆಟ ಈಗ ಶುರುವಾಗಿದೆ. ಸ್ನೇಹಿತರೆ, ಮೊದಲಿಗೆ ಈ ಹಗರಣದ ಮೂಲ ಎಲ್ಲಿದೆ ಅಂತ ನೋಡೋಣ. ನೀವೆಲ್ಲ ಅನ್ಕೊಂಡಿದ್ದು ಯಾವುದೋ ಲೋಕಲ್ ಗ್ಯಾಂಗ್ ಪೇಪರ್ ಲೀಕ್ ಮಾಡಿರಬಹುದು ಅಂತ. ಆದರೆ ಸಿಬಿಐ ದೆಹಲಿ ಕೋರ್ಟ್ಗೆ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಈ ಹಗರಣದ ಬೇರುಗಳಿರೋದು ಖುದ್ದು ಪರೀಕ್ಷೆ ನಡೆಸೋ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಆಳದಲ್ಲಿ. ಹೌದು, ಪರೀಕ್ಷೆಗೂ ಮುನ್ನವೇ ವ್ಯವಸ್ಥೆಯ ಒಳಗಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು ಅಂತ ಸಿಬಿಐ ಘಂಟಾಘೋಷವಾಗಿ ಹೇಳಿದೆ. ಮೇ 5ಕ್ಕೆ ಎಕ್ಸಾಮ್ ಇದ್ರೆ ಬರೋಬ್ಬರಿ 4 ದಿನ ಮುಂಚಿತವಾಗಿ, ಅಂದ್ರೆ ಏಪ್ರಿಲ್ 29ಕ್ಕೆ 500ರಿಂದ 600 ಪ್ರಶ್ನೆಗಳಿರೋ ಅಸಲಿ PDF ಫೈಲ್ ಟೆಲಿಗ್ರಾಮ್ನಲ್ಲಿ ಹರಿದಾಡ್ತಾ ಇತ್ತು. ಎಕ್ಸಾಮ್ನ 180 ಪ್ರಶ್ನೆಗಳು ಅದರಲ್ಲಿ ಡಿಟ್ಟೋ ಮ್ಯಾಚ್ ಆಗಿದ್ವು. ಶುಭಂ ಖೈರ್ನರ್ ಅನ್ನೋ ಆರೋಪಿ ಪುಣೆಯ ಲಿಂಕ್ ಬಳಸಿ ಈ ಪೇಪರ್ ಪಡ್ಕೊಂಡಿದ್ದ. ಪ್ರತಿ ವಿದ್ಯಾರ್ಥಿಗೆ 10ರಿಂದ 12 ಲಕ್ಷ ರೂಪಾಯಿಗೆ ಡೀಲ್ ಕುದುರಿಸಿ ಇಡೀ ದೇಶಾದ್ಯಂತ ಪೇಪರ್ ಮಾರಾಟ ಮಾಡಿದ್ರು. ಈ ಹಗರಣದ ತನಿಖೆಯನ್ನು ಸಿಬಿಐ ಕೈಗೆತ್ಕೊಳ್ತಿದ್ದಂತೆ ಸೀನ್ ಕಂಪ್ಲೀಟ್ ಚೇಂಜ್ ಆಯಿತು. ತನಿಖಾ ಸಂಸ್ಥೆಗಳು ಬೇವಾಲ್ ಕುಟುಂಬದ ಮೇಲೆ ಕಣ್ಣಿಟ್ಟಾಗ ದೊಡ್ಡ ಶಾಕ್ ಕಾದಿತ್ತು. ಮೊದಲ ವರ್ಷದ MBBS ವಿದ್ಯಾರ್ಥಿನಿ ಪ್ರಗತಿ ಬೇವಾಲ್ ಸಿಬಿಐ ವಿಚಾರಣೆ ಶುರುವಾಗ್ತಿದ್ದಂತೆ ಕಾಲೇಜಿಗೆ ಲೀವ್ ಲೆಟರ್ ಹಾಕಿ ಸಡನ್ ಆಗಿ ನಾಪತ್ತೆಯಾಗಿದ್ದಾಳೆ. ಇತ್ತ ಸ್ವಂತ ಮನೆಗೂ ಬಂದಿಲ್ಲ, ಅತ್ತ ಫೋನ್ ಕೂಡ ಸಿಕ್ತಿಲ್ಲ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಬರೀ ಪ್ರಗತಿ ಮಾತ್ರ ಅಲ್ಲ, ಈ ಬೇವಾಲ್ ಕುಟುಂಬದ ಇನ್ನುಳಿದ ಕೆಲವು ವಿದ್ಯಾರ್ಥಿಗಳು ದೇಶದ ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳಲ್ಲಿದ್ರು. ಅವರೆಲ್ಲರೂ ಈಗ ಒಟ್ಟಿಗೆ ಅಂಡರ್ಗ್ರೌಂಡ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಇವರು ಬರೀ ಈ ವರ್ಷ ಮಾತ್ರ ಅಲ್ಲ, ಮುಂಬರುವ 2025ರ ನೀಟ್ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಲ್ಲೂ ಇಲಾಖೆಯ ಒಳಗಿನವರ ಜೊತೆ ಕೋಟಿ ಡೀಲ್ ಮಾಡ್ಕೊಂಡಿರೋದು ಈಗ ಬಯಲಾಗಿದೆ. ಇವರ ಬೆನ್ನತ್ತಿರೋ ಸಿಬಿಐಗೆ ದೇಶದ ದೊಡ್ಡ ಕೋಚಿಂಗ್ ಸೆಂಟರ್ಗಳು ಮಧ್ಯವರ್ತಿಗಳಾಗಿ ಕೆಲಸ ಮಾಡಿರೋ ಸಂಶಯ ಬಂದಿದೆ. ಹೀಗೆ ತನಿಖೆ ನಡೀತಿರುವಾಗಲೇ ಸಿಬಿಐಗೆ ಸಿಕ್ಕಿದ್ದೆ ಮಹಾರಾಷ್ಟ್ರದ ಲಾತೂರ್ನ ಪ್ರಸಿದ್ಧ RCC ಅಂದ್ರೆ ರೇಣುಕಾಯಿ ಕೆಮಿಸ್ಟ್ರಿ ಕ್ಲಾಸೆಸ್ ಕೋಚಿಂಗ್ ಸೆಂಟರ್ನ ಒಡೆಯ ಶಿವರಾಜ್ ಮೋಟೆಗಾಂವ್ಕರ್. ಈತನ ಹಿನ್ನೆಲೆ ನೋಡಿದ್ರೆ ಯಾರೂ ನಂಬಲ್ಲ. ಒಂದ್ ಕಾಲದಲ್ಲಿ ಸೈಕಲ್ ತುಳ್ಕೊಂಡು ಸಣ್ಣದಾಗಿ ಕೆಮಿಸ್ಟ್ರಿ ಟ್ಯೂಷನ್ ಮಾಡ್ತಿದ್ದ ಬಡ ರೈತನ ಮಗ ಈತ. ವಿದ್ಯಾರ್ಥಿಗಳು ಇವನನ್ನ ಪ್ರೀತಿಯಿಂದ ಸರ್ ಅಂತ ಕರೀತಾರೆ. 2003ರಲ್ಲಿ ಶುರುವಾದ ಈತನ ಕೋಚಿಂಗ್ ಕ್ಲಾಸ್ ಇವತ್ತು ವರ್ಷಕ್ಕೆ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡೋ ಬೃಹತ್ ಸಾಮ್ರಾಜ್ಯ. ರೀಸೆಂಟ್ ನೀಟ್ ಎಕ್ಸಾಮ್ ಮುಗಿದ ತಕ್ಷಣ ಈ ಶಿವರಾಜ್ ಮೋಟೆಗಾಂವ್ಕರ್ ಒಂದು ದೊಡ್ಡ ತಪ್ಪು ಮಾಡಿದ. ತಾನು ನಡೆಸಿದ ಮಾಕ್ ಟೆಸ್ಟ್ನಲ್ಲಿದ್ದ 42 ಪ್ರಶ್ನೆಗಳು ನೇರವಾಗಿ ನೀಟ್ ಪರೀಕ್ಷೆಯಲ್ಲಿ ಬಂದಿವೆ ಅಂತ ಪ್ರೂವ್ ಮಾಡಕ್ಕೆ ಒಬ್ಬ ವಿದ್ಯಾರ್ಥಿಯನ್ನ ಇಟ್ಕೊಂಡು ಕೋಟಿ ಖರ್ಚು ಮಾಡಿ ಒಂದು ದೊಡ್ಡ ಪ್ರಮೋಷನ್ ವಿಡಿಯೋ ಶೂಟ್ ಮಾಡಿಸಿದ. ಆದ್ರೆ ಲಾತೂರ್ನ ಒಬ್ಬ ಪೋಷಕರಿಗೆ ಇದರ ಮೇಲೆ ಸಂಶಯ ಬಂದು ದೂರು ನೀಡಿದ್ರು. ಕೂಡ್ಲೇ ಸಿಬಿಐ ಅಧಿಕಾರಿಗಳು ಶಿವರಾಜ್ ನಿವಾಸ ಮತ್ತು RCC ಕಚೇರಿ ಮೇಲೆ ಮುಗಿಬಿದ್ರು. ಅಲ್ಲಿ ಸಿಕ್ಕ ಲ್ಯಾಪ್ಟಾಪ್, ಐಪ್ಯಾಡ್ ಮತ್ತು ಮೊಬೈಲ್ಗಳನ್ನ ಪರಿಶೀಲಿಸಿದಾಗ ಅಸಲಿ ಕಳ್ಳಾಟ ಬಯಲಾಯಿತು. ಈತನ ಮೊಬೈಲ್ನಲ್ಲಿ ಲೀಕ್ ಆಗಿದ್ದ ಪ್ರಶ್ನೆ ಪತ್ರಿಕೆಯ ಪ್ರತಿ ಇತ್ತು ಮತ್ತು ದಂಧೆಯ ಸೀಕ್ರೆಟ್ ಚಾಟ್ಗಳು ಸಿಕ್ಕಿದ್ವು. ಇದೇ ಆಧಾರದ ಮೇಲೆ ಸಿಬಿಐ ಈಗ ಈ 100 ಕೋಟಿಯ ಸಾಮ್ರಾಟನನ್ನ ಹೆಡಮುರಿ ಕಟ್ಟಿ ಜೈಲಿಗಟ್ಟಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಕಷ್ಟಪಟ್ಟು ಹಗಲಿರುಳು ಓದೋ ಬಡ ಮತ್ತು ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಂದು ಸೀಟಿಗಾಗಿ ಪರದಾಡ್ತಿದ್ರೆ, ಕೋಟಿ ದುಡ್ಡಿರೋ ಇಂಥ ಮಾಫಿಯಾಗಳು ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನೇ ಲೂಟಿ ಮಾಡ್ತಿದ್ದಾರೆ. NTA ಒಳಗಿರೋ ಕಳ್ಳರು, ನಾಪತ್ತೆಯಾದ ಬೇವಾಲ್ ಕುಟುಂಬ ಮತ್ತು ಈ 100 ಕೋಟಿಯ RCC ಶಿವರಾಜ್, ಇವರೆಲ್ಲರಿಗೂ ಕಠಿಣ ಶಿಕ್ಷೆ ಆಗ್ಬೇಕಿದೆ. ಈ ಮಹಾ ಹಗರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ.